ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಏನು ರೀ? ನಮ್ಮ ಹೆಸರು ಗೋಪಾಲ್ ಲಿಂಗಪ್ಪ ಕೊರ್ಬರ್ ಸರ್. ಹಾಂ, ಊರು ದೇವಲತ್ತಿ ರೀ. ದೇವಲತ್ತಿ ತಾಲೂಕು ಖಾನಾಪುರ, ಜಿಲ್ಲಾ ಬೆಳಗಾವಿ ರೀ. ಜಿಲ್ಲಾ ಬೆಳಗಾವಿ ರೀ. ಹ್ಞೂ ರೀ. ಹಾಂ, ಈಗ ನಾವು ರಾಯಲ್ ಸೀಡ್ಸಿಂದ ಶಿವಕುಮಾರ್ ಅಂತೇಳಿ. ಹ್ಞೂ ರೀ. ನೀವು ಈಗ ಹಾಕಿದ ವೆರೈಟಿನ ನೋಡಕ್ಕೆ ಬಂದೆ. ಹ್ಞೂ ರೀ. ನಿಮಗೆ ಗೊತ್ತೈತೆ ಅಂತೇಳಿ ನಾನು ಕೇಳ್ತೀನಿ. ಹ್ಞೂ ರೀ. ಇದು ಮೆಣಸಿನ ಬೀಜ ತೊಗೊಂಬಂದಿರಲ್ಲ? ಹ್ಞೂ ರೀ. ಎಲ್ಲಿ ತೊಗೊಂಬಂದಿರಿ? ನಾವು ಪಾರಿಶ್ವಾಡ ಯಮನಪ್ಪ ಅದು ಅಡವಿ ಸಿದ್ದೇಶ್ವರ ಅಗ್ರೋ ಸೀಡ್ಸ್ ಐತ್ರಲ್ಲ, ಹಾಂ, ಅವಲ್ಲಿ ತಂದನ್ ರೀ. ಪಾರಿಶ್ವಾಡ ಯಮನಪ್ಪ ನನ್ನ ಕಡೆ ತೊಗೊಂಬಂದಿರಿ. ಹಾಂ, ಅಡವಿ ಸಿದ್ದೇಶ್ವರ ಸೀಡ್ಸ್ ರೀ. ಯಾವ್ದು ರೀ ವೆರೈಟಿ ಇದು? ರಾಯಲ್ ಸೀಡ್ಸ್ ಧ್ರುವೀನ್ ಅಂತ ಮಿರ್ಚಿ ತಳಿ ರೀ. ರಾಯಲ್ ಸೀಡ್ಸದು ಧ್ರುವೀನ್ ಅಂತೇಳಿ? ಹಾಂ, ಧ್ರುವೀನ. ಹಾಂ ಹಾಂ, ಬರೋಬರಿ. ಅವ್ರು ಏನು ಹೇಳ್ಕೊಟ್ರು? ನೀವೇ ತೊಗೊಂಬಂದಿರೋ ಅವರೇ ಹೇಳ್ಕೊಟ್ರು? ಇಲ್ಲ ರೀ, ನಾನು ನೋಡಿಕಾರ ನಿಮ್ದು ಇವ್ರದ್ದು ಅಡ್ವರ್ಟೈಸ್ ಕೇಳಿದ್ದೆ ನಾನು. ಹಾಂ ಹಾಂ ಹಾಂ. ಅದ್ರ ನೋಡಿಕಾರ ಮಾಡೋನು ಒಂದು ವರ್ಷ ಮಾಡಿ ನೋಡ್ಬೇಕಂತ ಹೇಳಿಕಾರ ತೊಗೊಂಡ್ಬಂದೆ, ನಾನು ತೊಗೊಂಡ್ಬಂದೇನೆ ರೀ. ಧ್ರುವೀನದ್ದು ಕೇಳಿ ನೀವು ತೊಗೊಂಬಂದಿರಿ ಅಂದ್ರೆ ಒಂದು ನೋಡ್ಕೊಂಡು ಅಡ್ವರ್ಟೈಸ್ ನೋಡಿ ಚಲೋ ಇರ್ಬೇಕಂತೇಳಿ ತೊಗೊಂಬಂದಿರಿ? ಹಾಂ, ತೊಗೊಂಬಂದೇನೆ. ಈಗ ಧ್ರುವೀನ್ ನೀವು ಹಾಕಿದಿರಲ್ಲ? ಹ್ಞೂ ರೀ. ಇದು ಯಾವ ಥರ ಅನ್ಸಕ್ತೈತಿ ನಿಮಗೆ? ಈಗ ಬೆಳೆದಿರಲ್ಲ, ಏನು ಅನಿಸ್ತೈತಿ ಬೆಳೆದಿದ್ದಕ್ಕೆ? ಚಲೋ ಇದೆ ಸರ್. ನಾನೊಂದು ಅರ್ಧ ಎಕರೆ ಮಿರ್ಚಿ ಹಚ್ಚಿದ್ದೇನೆ ರೀ ನಾನು. ಹಾಂ, ಅರ್ಧ ಎಕರೆ ಒಳಗೆ ನನಗೆ 8 ದಿನಕ್ಕೆ ಇದ್ರೊಳಗೆ 2 ಟನ್ ಕಾಯಿ ಸಿಕ್ತಿರಿ. 8 ದಿನದೊಳಗೆ 8 ರಿಂದ 12 ದಿನಕ್ಕೆ ನಾವು ಮಿರ್ಚಿ ಕಟಾವು ಮಾಡ್ತೇವೆ ರೀ. ಇದು ಕರಿಕಾಯಿ? ಹಾಂ, ಕರಿಕಾಯಿ ರೀ. 15 ದಿನಕ್ಕಲ್ಲ? ಹಾಂ, 15 ದಿನದ ಒಳಗೆ ಕಟ್ ಮಾಡ್ತಾರೆ. 13, 14 ದಿನಕ್ಕೆ ಅಂದ್ರೆ ನಾವು ಕಟಾವು ತೆಗಿತೇವೆ ರೀ. ಹಾಂ ಹಾಂ. ಆದ್ರೆ ಫಸ್ಟ್ ಪೈಲದು ಸೆಕೆಂಡ್ ಬೀಡ ಕಮ್ಮಿ, ಒಂದು ಫಸ್ಟ್ ಬೀಡ 50 ಮನ ಸಿಕ್ತಿರಿ. 50 ಮನ? ಹಾಂ, ಎರಡನೇ ಬೀಡ 100 ಮನ ಸಿಕ್ತಿರಿ. ಹ್ಞೂ ರೀ. ಮೂರನೇ ಕಟಾವು 200 ಮನ ಸಿಕ್ಕಿದ್ರಿ ನನಗೆ. 200 ಮನ ಅಂದ್ರೆ 200 ಕ್ಯಾರಿ ಬ್ಯಾಗ್ ತೆಗೆದ್ರಿ? ಹಾಂ, 200 ಕ್ಯಾರಿ ಬ್ಯಾಗ್ ತೆಗೆದ್ರಿ. ಈಗ ಇದು ಎಷ್ಟು ಕಟಾವು ಮುಗೀತ್ರಿ? ಈಗ 4ನೇದು ಕಟಾವು ರೀ. ಇದು ಇನ್ನೊಂದು 4 ದಿನ ಬಿಟ್ಟು ತೆಗಿತೇನೆ ರೀ. 3 ಕಂಪ್ಲೀಟ್ ಆಗೈತಿ. ಇದು 4ನೇ ಕಟಾವು? ಹಾಂ, ಇನ್ನು 4ನೇ ಕಟಾವ. ಇನ್ನೊಂದು 4 ದಿನ ಬಿಟ್ಟು ಇದನ್ನ ಮಿರ್ಚಿ ತೆಗಿತೀರಿ. ಈಗ ಹೆಚ್ಚಕಮ್ಮ 8 ದಿನ ಆಯ್ತು ನೀವು ಕಟಾವು ಮಾಡಿ? ಹಾಂ, 8 ದಿನ. ಈ ಕಾಯಿ ಈಗ 8 ದಿನದಾಗ ಹಿಂಗೆ ಅದಾವ? ಹಾಂ, ಈ ಥರ 8 ದಿನದಾಗ ಈ ಥರ. ಅವರಿಗೆ 8 ದಿನದಾಗ ಈ ಥರ ಇದೆ ರೀ. ಹಿಂಗೆ ಇದು ಹಿಡಿದು ತೋರಿಸ್ರಿ ಅಂದ್ರೆ ಎಷ್ಟು ಉದ್ದ ಐತೆ ಅನ್ನೋದ. ಹಾಂ, 3 ಕಟಾವಾಗಿ ಇದು ಈ ಲೆಂತ್ ಬಂದೈತಿ. ಹೆಚ್ಚಕಮ್ಮ 12-13 ಇಂಚ್ ಐತೆ. ಈಗ ಇನ್ನೂ 5 ದಿನಕ್ಕೆ ಇದು ಕಟಾವು ಮಾಡ್ತಾರೆ. ಹೌದು ರೀ. ಇದು ಹೆಚ್ಚಕಮ್ಮ ಇನ್ನೂ 14 ಇಂಚ್ ಅಂತೂ ಆರಾಮಾಗಿ ಬರ್ತೈತಿ. ಅಂದ್ರೆ ನೋಡ್ರಿ, 4ನೇ ಬೀಡಿಗೆನೂ ಸಹ ಅದ್ರ ಲೆಂತ್ ಕಳ್ಕೊಂಡಿಲ್ಲ ರಾಯಲ್ ಸೀಡ್ಸದು ಧ್ರುವೀನ. ಈಗ ಅಣ್ಣ ಹೇಳಿದ ಪ್ರಕಾರ 2 ಸಲ ಔಷಧ ಹೊಡೆದಾರಂತ, ಬಿಟ್ಟರೆ ಇಲ್ಲ. ಇನ್ನೂ ಗಿಡ ಮಾತ್ರ ಅಗದಿ ಚೆನ್ನಾಗದಾವ, ಒಳ್ಳೆ ಹೆಲ್ದಿ ಅದಾವ. ಅವರ ಅನುಭವ ತಕ್ಕಂತೆ ಹೇಳಿದಾರ. ಈಗ ಅಣ್ಣ ನೀವು ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಧ್ರುವೀನ್ ನಿಮಗೆ ಏನು ಅನಿಸ್ತು? ಈಗ ನೆಕ್ಸ್ಟ್ ಚೆನ್ನಾಗಿದೆ ಸರ್, ಚೆನ್ನಾಗಿ. ನಾನು ಇದು ಖರ್ಚು ಭಾಳ ಮಾಡಿಲ್ಲ ಸರ್. ಈ ವರ್ಷ ನಾ ಮೇಂಟೆನೆನ್ಸ್ ಅಂದ್ರೆ ಪೈಲ ಗಿಡ ಹಚ್ಚಿದ 15 ದಿನಕ್ಕೆ ಒಮ್ಮೆ ಸ್ಪ್ರೇ ಮಾಡಿದೆ. ಆಮೇಲೆ ಮತ್ತೆ 15 ದಿನ ಬಿಟ್ಟು ಒಮ್ಮೆ ಸ್ಪ್ರೇ ಮಾಡಿದೆ. 2 ಸ್ಪ್ರೇ ಅಷ್ಟೇ ಔಷಧ ಮಾಡಿದೇನೆ ರೀ ಇದಕ್ಕೆ. ಮತ್ತೆ ಬೇರೆದು ಏನೂ ಮಾಡಿಲ್ಲ. ಮೊದಲು ಹಚ್ಚೋಕ್ಕಿಂತ ಮೊದಲು ಅಡಿ ತಿಪ್ಪೆ ಗೊಬ್ಬರ ಹಾಕಿದೇನೆ ರೀ. ಗೊಬ್ಬರ ಹಾಕಿ ಆಮೇಲೆ ಇದು ರಾಸಾಯನಿಕ 1-2 ಚೀಲ ಹೋಗಿದ್ದೇನೆ ಅದ್ರಾಗ. ಮತ್ತು ಖರ್ಚು ಭಾಳ ಮಾಡಿಲ್ಲ ಬಿಡ್ರಿ ನಾ ಈ ವರ್ಷ. ಅದಕ್ಕೆ ಖರ್ಚು ಕಡಿಮೆ, ಹೆಚ್ಚಿನ ಇಳುವರಿ ತಗೊಂಡ್ರಿ. ಬಟ್ ಗಿಡ ಮಾತ್ರ ಮುಟ್ರ ಕಾಣಿಸ್ತಾ. ಇದು ಮಿರ್ಚಿಗೆ ವೈರಸ್ ರೋಗದ ಕಡಿಮೆ ಇದೆ ರೀ. ವೈರಸ್ ಇಂಪಾರ್ಟೆಂಟ್ ಅಣ್ಣಾರು ಹೇಳ್ತಕ್ಕಂಥದ್ದು ವೈರಸ್. ನೋಡ್ರಿ, ಈಗ ಕಟಾವು ಮಾಡ್ಯಾರ, ಈ ಥರ ಹೂವು ಕಾಯಿ ಹಿಡ್ದೈತಿ. ಸ್ವಲ್ಪ ಮುಂದಕ್ಕೆ ತಗೋ, ಸ್ವಲ್ಪ ಮುಂದೆ ಬಾ. ಹಾಂ, 8 ದಿನ ಐತ್ರಿ ಕಟಾವು ಮಾಡಿ. ನೋಡು, 8 ದಿನ ಆತಂತ. ಇನ್ನೂ ಇಷ್ಟ ಕಾಯಿ ಮತ್ತು ಹೂವು ಐತಿ. ಇನ್ನೂ ಹೂವು ಸಣ್ಣ ಮಿಡಿ ಐತಿ. ಎಕ್ಸಲೆಂಟ್ ವೆರೈಟಿ. ಮತ್ತು ಇದನ್ನು ರೈತರಿಗೆ ಸುತ್ತಮುತ್ತವ್ರಿಗೆ ನಾನು ಹೇಳೋದು ಏನಪ್ಪ ಅಂದ್ರೆ, ಈಗ ಏನು ನಮ್ಮ ಗೋಪಾಲಣ್ಣವ್ರು ಮಾಡಿದಾರಲ್ಲ, ಎಲ್ಲರೂ ಈ ಥರ ಮಾಡ್ಕೊಡ್ರಿ. ಚಲೋ ವೆರೈಟಿ ಮಾಡ್ಕೊಡ್ರಿ, ಒಳ್ಳೆ ವೆರೈಟಿ ಐತಿ. ಅಣ್ಣ, ಇದನ್ನೊಂದು ಸಲ ಹೇಳಿದ್ದು ಯಾವ ಕಂಪ್ನಿದು, ಯಾವ ವೆರೈಟಿ? ಇದು ರಾಯಲ್ ಸೀಡ್ಸ್ ಧ್ರುವೀನ್. ರಾಯಲ್ ಸೀಡ್ಸದು ಧ್ರುವೀನ್? ಹಾಂ, ಧ್ರುವೀನ್ ರೀ. ಹಾಂ, ರಾಯಲ್ ಸೀಡ್ಸದು ಧ್ರುವೀನ್. ಎಲ್ಲರಿಗೆ ಮಾಡ್ಕೊರಿ. ಒಂದು ಲಾಸ್ಟ್ ನಿಮ್ಮ ಸುತ್ತಮುತ್ತ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ವಿಡಿಯೋ ಮುಖಾಂತರ ಹೇಳ್ರಲ್ಲ. ಹೇಳ್ತೀನಿ ರೀ. ಎಲ್ಲರೂ ನಮ್ಮ ಫ್ರೆಂಡ್ಸ್ಗೆ ಆಗ್ತೀರಿ, ಎಲ್ಲ ನಮ್ಮ ಆಜು ಹೊಲ್ದಾನವ್ರಿಗೆ ಇದು ಇಳುವರಿ ಉತ್ಪನ್ನ ಚಲೋ ಐತಿ, ಖರ್ಚು ಕಡಿಮೆ, ಇದಕ್ಕೆ ರೋಗ ಕಡಿಮೆ ಇದೆ. ಮತ್ತು ಇದನ್ನ ಎಲ್ಲರೂ ಮುಂದಕ್ಕೆ ಇದನ್ನ ಹಚ್ತೀರಿ ಅಂತ ನಮ್ಮ ರೈತರಿಗೆ ಎಲ್ಲರಿಗೂ ನಾ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ನೋಡ್ರಿ ಅಣ್ಣ ಎಲ್ಲ ಹೇಳ್ತಾರೋ. ಈಗ ಇದು ಕಟಾವು ಮಾಡಿದ್ದ ಇದು ಒಂದು ಪೆನ್ ಹೆಚ್ಚಕಮ್ಮ 12ರಿಂದ 14 ಸೆಂಟಿಮೀಟ್ರ್ ಇರ್ತೈತಿ. ಇಲ್ಲಿ ನೋಡ್ರಿ, ಇದು ಪೆನ್ನದ್ದು ಅಣ್ಣ. ಪೆನ್ ಲೆವೆಲ್ ಬರ್ತೈತಿ ಐತಲ್ಲ. 3ನೇ ಕಟಾವು ಮುಗಿದ 4ನೇ ಕಟಾವಕ್ಕೆ ಐತಿ. ಒಳ್ಳೆಯದೈತಿ ರಾಯಲ್ ಸೀಡ್ಸ್ ಧ್ರುವೀನ್. ಅದಕ್ಕೆ ಎಲ್ಲರಿಗೆ ಹೇಳ್ತೀನಿ, ಎಲ್ಲರೂ ಮಾಡಿರಿ, ರಾಯಲ್ ಸೀಡ್ಸ್ ಧ್ರುವೀನ್ ಮಾಡಿಕೊಡ್ರಿ. ನಮಸ್ಕಾರ ರೀ ಅಣ್ಣಾರ, ಮಾಹಿತಿ ಕೊಟ್ಟಿದ್ದಕ್ಕೆ ನಮಸ್ಕಾರ. ನಮಸ್ಕಾರ.